ಆಡಿದ್ದು 11 ಬಾಲ್, ಹೊಡೆದಿದ್ದು ಬರೋಬ್ಬರಿ 54 ರನ್. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ. ಇನ್ನು ಎಬಿ ಡಿವಿಲಿಯರ್ಸ್ ಕೊಟ್ಟರು ವೈಭವ್ ಬಗ್ಗೆ ಬೆಂಕಿ ಹೇಳಿಕೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಜಿಂಬಾಬ್ವೆ ವಿರುದ್ಧದ ಮೊದಲನೇ ಪಂದ್ಯಕ್ಕಿಂತ ಮುಂಚೆನೆ ಎಷ್ಟು ರನ್ ಬಾರಿಸಿದ್ದಾರೆ ಮತ್ತು ಎಷ್ಟು ಸಿಕ್ಸ್ ಬಾರಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಈಗಾಗಲೇ ನಮ್ಮ ಭಾರತ ತಂಡ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ T20 ನಲ್ಲಿ ಸೋತು ಸುಣ್ಣವಾಗಿದೆ. ಇನ್ನು ಗಂಭೀರ್ ಕೋಚ್ ಹುದ್ದೆಯಿಂದ ತೆಗೆದು ಹಾಕಲು ಕೂಡ BCCI ಮ್ಯಾನೇಜ್ಮೆಂಟ್ ಎಲ್ಲಾ ತಯಾರಿ ಕೂಡ ನಡೆಸ್ತಾ ಇದೆ ಅನ್ನೋ ಅಪ್ಡೇಟ್ ಕೂಡ ಬರ್ತಾ ಇದೆ. ಹೌದು ಸ್ನೇಹಿತರೆ, ಏಕೆಂದರೆ ಗಂಭೀರ್ ಮಾಡ್ತಾ ಇರೋ ಪ್ರಯೋಗಗಳು ನಮ್ಮ ಭಾರತದ ವಿರುದ್ಧ ಮತ್ತು ನಮ್ಮ ಟೀಮ್ ಇಂಡಿಯಾದ ಕ್ರಿಕೆಟ್ ನ ನಾಶ ಮಾಡೋ ರೀತಿ ಆದ್ರೆ ಆಗಿದೆ. ಒಂದು ಟೈಮ್ ಅಲ್ಲಿ ನಮ್ಮ ಭಾರತ ಅಂತ ಬಂದ್ರೆ ಎಲ್ಲ ತಂಡಗಳು ಭಯದಿಂದ ನಮ್ಮ ಭಾರತ ವಿರುದ್ಧ ಆಡಲು ಆದ್ರೆ ಬರುತ್ತಿದ್ದವು. ಆದರೆ ಇದೀಗ ನಮ್ಮ ಭಾರತವನ್ನು ನಾವು ಸೋಲಿಸುತ್ತೇವೆ ಅಂತ ಇದೀಗ ಕ್ರಿಕೆಟ್ ನ ಶಿಶು ತಂಡಗಳೇ ಬರ್ತಾ ಇವೆ ಅಂತ ಹೇಳ್ಬೋದು ನಮ್ಮ ಭಾರತದ ವಿರುದ್ಧ ಆಡೋಕೆ. ಒಂದೇನಪ್ಪಾ ಅಂತ ಅಂದ್ರೆ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ T20 ಸರಣಿ ತುಂಬಾನೇ ಮುಖ್ಯ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತು ಇದೀಗ ರೂಮರ್ಸ್ ಕಡೆಯಿಂದ ಬರ್ತಾ ಇರೋ ಅಪ್ಡೇಟ್ ಒಂದೇನಪ್ಪಾ ಅಂತಂದ್ರೆ ಯುವರಾಜ್ ಸಿಂಗ್, MS ಧೋನಿ ಮತ್ತು ದಿನೇಶ್ ಕಾರ್ತಿಕ್ ಈ 3 ಜನ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಮುಂದಿನ ಹೆಡ್ ಕೋಚ್ ಆಗಲು ಮುನ್ಸೂಚನೆಯಲ್ಲಿ ಆದ್ರೆ ಇದ್ದಾರೆ ಅಂತೆ. ಇನ್ನು 2027ರ ODI ವಿಶ್ವಕಪ್ ಗಿಂತನೂ ಮುಂಚೆನೆ ಗಂಭೀರ್ ಅವರನ್ನು ಹೆಡ್ ಕೋಚ್ ಹುದ್ದೆಯಿಂದ ತೆಗೆದುಹಾಕಲು BCCI ಎಲ್ಲ ನಿರ್ಧಾರಗಳು ಮತ್ತು ತಯಾರಿ ಆದ್ರೆ ನಡೆಸಿದೆ ಅಂತೆ. ಹೌದು ಸ್ನೇಹಿತರೆ, ಒಂದು ಅಪ್ಡೇಟ್ ಏನು ಗಟ್ಟಿಯಾಗಿ ಬರ್ತಾ ಇದೆ ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಮುಂದಿನ ಹೆಡ್ ಕೋಚ್ ಆಗಿ MS ಧೋನಿ ಆಗಲಿದ್ದಾರೆ ಅಂತಂದು ಒಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಈಗ ODI ವಿಶ್ವಕಪ್ಗೂ ಮುಂಚೆನೆ ಹಲವಾರು ಬೌಲರ್ಸ್ ಗಳನ್ನ ನಮ್ಮ ಭಾರತ ತಂಡದಲ್ಲಿ ಆಡಿಸಿ ಆದ್ರೆ ನೋಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನೀವೇ ನೋಡಿದ್ದೀರಾ, ಪ್ರಿನ್ಸ್ ಯಾದವ್ ಬಂದ್ರು ಮತ್ತು ಬ್ರಾರ್ ಅವರು ಬಂದ್ರು, ಎಲ್ಲ ಸಖತ್ತಾಗಿರೋ ಬೌಲರ್ ಗಳೇ ಬಂದಿದ್ದಾರೆ. ಆದ್ರೂ ಕೂಡ ಬೇರೆ ದೇಶಗಳ ಮತ್ತು ಬೇರೆ ಪಿಚ್ಗಳು, ಬೇರೆ ದೇಶದ ಕಂಡೀಷನ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋ ರೀತಿನೇ ಕಾಣ್ತಾ ಇಲ್ಲ. ಆ ಕಾರಣದಿಂದಾಗಿ ಇದೀಗ ಬೆಳಗ್ಗೆನೆ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ರ ಅಂತಾನೆ ಹೇಳ್ಬೋದು ರವಿಶಾಸ್ತ್ರಿ ಅವರು. ನನ್ನ ತಂಡ ಇದಾಗಿರುತ್ತೆ ಮತ್ತು ಈ ಆಟಗಾರರು ಇರಲೇಬೇಕು 2027ರ ODI ವಿಶ್ವಕಪ್ ನಲ್ಲಿ ಅಂತಂದು ರವಿಶಾಸ್ತ್ರಿ ಅವರು ಒಂದು ಸ್ಕ್ವಾಡ್ ಆದ್ರೆ ಅನೌನ್ಸ್ ಮಾಡಿದ್ರು. ಆ ಸ್ಕ್ವಾಡ್ ಅಲ್ಲಿ ಬಂದ್ಬಿಟ್ಟು ರವೀಂದ್ರ ಜಡೇಜಾ ಇದ್ರು ಮತ್ತು ಮೊಹಮ್ಮದ್ ಶಮಿ ಇದ್ರು ಮತ್ತು ಭುವನೇಶ್ವರ್ ಕುಮಾರ್, ಸಿರಾಜ್ ಮತ್ತು ಬುಮ್ರಾ ಈ ಪೇಸರ್ಸ್ 4 ಜನ ಬೌಲರ್ಸ್ ಗಳನ್ನಾದ್ರೆ ಆಡಿಸಲೇಬೇಕು ಎಂದು ರವಿಶಾಸ್ತ್ರಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ BCCI ಕೂಡ ಈ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ ಒಂದು ಅಪ್ಡೇಟ್ ಆದ್ರೆ ನೀಡಿದೆ ಅಂತೆ ಮತ್ತು ಗಂಭೀರ್ ಅವರಿಗೆ ಇದೀಗ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಅಂತ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು ರೂಮರ್ಸ್ ಕಡೆಯಿಂದ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ MS ಧೋನಿ ಅವರನ್ನ ನೀವು ನೋಡಿರ್ಬೋದು. ಐರ್ಲೆಂಡ್ ವಿರುದ್ಧದ T20 ಸರಣಿನಲ್ಲೂ ಕೂಡ MS ಧೋನಿ ಅವರಾದ್ರೆ ಕಾಣಿಸಿಕೊಂಡಿದ್ರು. ಇನ್ನು ಇಂಗ್ಲೆಂಡ್ ವಿರುದ್ಧದ T20 ಸರಣಿಗಳಲ್ಲೂ ಮತ್ತು ODI ಪಂದ್ಯಗಳಲ್ಲೂ ಕೂಡ ನೀವು ನೋಡಿದ್ದೀರಾ MS ಧೋನಿ ಸ್ಟೇಡಿಯಂಗೆ ಬಂದು ಮ್ಯಾಚಸ್ ಗಳನ್ನೆಲ್ಲ ನೋಡ್ತಾ ಇರೋದು. ಆ ಕಾರಣದಿಂದಾಗಿ MS ಧೋನಿ ಅವರು 2027ರ ODI ವಿಶ್ವಕಪ್ಗೆ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಲಿದ್ದಾರೆ ಅನ್ನೋ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಈಗಿರುವಂತ ಗಂಭೀರ್ ಅವರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಸೀರೀಸ್. ಅಕಸ್ಮಾತ್ ಒಂದು ವೇಳೆ ನಮ್ಮ ಭಾರತ ತಂಡ ಏನಾದ್ರೂ ಜಿಂಬಾಬ್ವೆ ವಿರುದ್ಧನೂ ಕೂಡ T20 ಸರಣಿನ ಸೋತು ಅಂತಂದ್ರೆ ಗಂಭೀರ್ ಅವರು ಕೋಚ್ ಹುದ್ದೆಯಿಂದ ಆಲ್ಮೋಸ್ಟ್ ಆಲ್ ಆಗಿ ಕೆಳಗೆ ಇಳಿದಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ ಮತ್ತು ಜಿಂಬಾಬ್ವೆ ನಡುವಿನ ಮೊದಲನೇ T20 ಪಂದ್ಯಕ್ಕಿಂತ ಮುಂಚೆನೆ ಒಂದು ಪ್ರಾಕ್ಟೀಸ್ ಪಂದ್ಯ ಆದ್ರೆ ಇತ್ತು. ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಎಷ್ಟು ರನ್ ಬಾರಿಸಿದ್ದಾರೆ ಅಂತಂದ್ರೆ 11 ಬಾಲ್ ಅಲ್ಲಿ 53 ರನ್ ಆದ್ರೆ ಬಾರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಕೇವಲ 10 ಬಾಲ್ ಅಲ್ಲಿ 50 ರನ್ ಹೊಡೆದರು ವೈಭವ್ ಸೂರ್ಯವಂಶಿ. ಇದರಲ್ಲಿ 6 ಸಿಕ್ಸ್ 2 4 ಮತ್ತು ಇನ್ನು ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಪಂದ್ಯಕ್ಕಿಂತ ಮುಂಚೆನೆ ಎಲ್ಲ ತಯಾರಿ ಕೂಡ ನಡೆಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ AB ಡಿವಿಲಿಯರ್ಸ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ ವೈಭವ್ಗೆ ಆಡಲು ಇನ್ನೂ ತುಂಬಾನೇ ವಯಸ್ಸಿದೆ, ಆದರೆ ನೀವು ಅವನ ಮೇಲೆ ಪ್ರೆಷರ್ ಹಾಕೋದು ಕಡಿಮೆ ಮಾಡಿ ಎಂದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಗೆ ಒಂದು ಸಲಹೆ ಆದ್ರೆ ಕೊಟ್ಟರು. ಹೌದು ವೀಕ್ಷಕರ, ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರ ಸಿಕ್ಕಿದ್ದು ಭಾರತ ತಂಡಕ್ಕೆ ಒಳ್ಳೆಯ ಸುದ್ದಿ. ಅವನ ಹತ್ತಿರ ಹಲವಾರು ಅಸ್ತ್ರಗಳಿವೆ ಮತ್ತು ನೀವು ಇಂಗ್ಲೆಂಡ್ ಅಂತ ಕಂಡೀಷನ್ ಅಲ್ಲಿ ರನ್ ಬಾರಿಸು ಎಂದು ಪ್ರೆಷರ್ ಹಾಕಿದರೆ ಅದು ಸಾಧ್ಯವಿಲ್ಲ. ಏಕೆಂದರೆ ನಾನು ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಎಲ್ಲ ಆಡಿದ್ದೇನೆ ಮತ್ತು ಅಲ್ಲಿ ಎಂತೆಂತ ದಿಗ್ಗಜ ಆಟಗಾರರೇ ಸ್ಟ್ರಗಲ್ ಆಡ್ತಾರೆ ಮಾಡಿದ್ದಾರೆ ಮತ್ತು ಆ ಕಾರಣದಿಂದಾಗಿ ನೀವು ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಡೆಬ್ಯೂಟ್ ಮಾಡಿಸಿ ಅಲ್ಲೇ ರನ್ ಬಾರಿಸಿ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರನಿಗೆ ತುಂಬಾನೇ ಕಷ್ಟ ಆಗುತ್ತೆ.
ಹೌದು, ವೈಭವ್ ಸೂರ್ಯವಂಶಿ ಅವರ ಹತ್ರ ಎಲ್ಲ ಸಾಮರ್ಥ್ಯನೂ ಕೂಡ ಇದೆ. ಆದ್ರೆ ನೀವು ಅಂತ ಟಫ್ ಕಂಡೀಷನ್ ಅಲ್ಲಿ ಹೋಗಿ ಆರ್ಚರ್ ಅಂತ ಬೌಲರ್ ಮುಂದೆ ನೀವು ಆ ರೀತಿ ಬ್ಯಾಟಿಂಗ್ ಮಾಡುವಂತಂದ್ರೆ ಅದು ಸಾಧ್ಯವಿಲ್ಲ. ಮತ್ತು ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಅಲ್ಲಿ ಅಷ್ಟೊಂದು ಏನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲು ಸಾಧ್ಯವಿಲ್ಲ ಅಂತಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಎ ಬಿ ಡಿವಿಲಿಯರ್ಸ್ ಅವರು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಎ ಬಿ ಡಿವಿಲಿಯರ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ ಅವರು ಮೊದಲನೇ T20 ಪಂದ್ಯ ಅಂದ್ರೆ ಜಿಂಬಾಬ್ವೆ ವಿರುದ್ಧದ ಮೊದಲನೇ T20 ಪಂದ್ಯಕ್ಕಿಂತನೂ ಮುಂಚೆನೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ. ಇನ್ನು ಮೊದಲನೇ ಪಂದ್ಯದಲ್ಲಿ ಯಾವ ತರ ಆಡಲಿದ್ದಾರೆ ಮತ್ತು ನಮ್ಮ ವೈಭವ್ ಸೂರ್ಯವಂಶಿ ಅಕಸ್ಮಾತ್ ಏನಾದರೂ ಸೆಂಚುರಿ ಕೂಡ ಬಾರಿಸಲಿದ್ದಾರೆ ಅನ್ನೋದು ಸ್ವಲ್ಪ ಕಾದು ನೋಡಬೇಕಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಜಿಂಬಾಬ್ವೆ ವಿರುದ್ಧ ಮೊದಲನೇ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಲು 4 ರಿಂದ ಪೈಪೋಟಿ ಅಂತಾನೆ ಹೇಳ್ಬೋದು. ಮತ್ತು ಶ್ರೇಯಸ್ ಅಯ್ಯರ್ ಒಲವು ಯಾರ ಮೇಲೆ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಮೊದಲನೇ T20 ಪಂದ್ಯಕ್ಕೆ 4 ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪಾದಾರ್ಪಣೆ ಮಾಡಲು. ಇನ್ನು ಯುರೋಪ್ ಪ್ರವಾಸದ ವೇಳೆ ಶ್ರೇಯಸ್ ಅಯ್ಯರ್ ಅವರು ಮೊದಲನೆಯ ಬಾರಿಗೆ ಭಾರತೀಯ T20 ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ್ದರು. ಆದರೆ ಅವರ ನೇತೃತ್ವದಲ್ಲಿ 7 ಪಂದ್ಯಗಳನ್ನು ಆಡಿದ್ದರು. ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯವನ್ನಾದರೆ ಗೆದ್ದಿಲ್ಲ. ಶ್ರೇಯಸ್ ಅಯ್ಯರ್ 7 T20 ಪಂದ್ಯಗಳ ನಂತರ ಒಂದೇ ಒಂದು ಪಂದ್ಯವನ್ನು ಗೆಲ್ಲದ ಮೊದಲನೇ ಭಾರತೀಯ ನಾಯಕ ಎಂಬ ಕುಖ್ಯಾತಿಗೆ ಪಾತ್ರರಾಗಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಜಿಂಬಾಬ್ವೆ ವಿರುದ್ಧದ ಸರಣಿಗೆ ಅಯ್ಯರ್ ನಿರ್ಣಾಯಕವಾಗಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ T20 ಸರಣಿ ಜುಲೈ 23ರಿಂದಾದ್ರೆ ಆರಂಭವಾಗಲಿವೆ. 2ನೇ ಪಂದ್ಯ 25 ಮತ್ತು 3ನೇ ಪಂದ್ಯ 26ರಂದಾದ್ರೆ ನಡೆಯಲಿದೆ. ಜಿಂಬಾಬ್ವೆ ವಿರುದ್ಧದ ಈ ಸರಣಿಗೆ ಟೀಮ್ ಇಂಡಿಯಾದ ಹಿರಿಯ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದ್ದು ಯುವ ಆಟಗಾರರಿಗೆ ಅವಕಾಶ ಆದರೆ ನೀಡ್ತಾ ಇದ್ದಾರೆ. ಅದರಲ್ಲಿ 4 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲು ಆದರೆ ಕಾಯ್ತಾ ಇದ್ದಾರೆ. ಇನ್ನು IPL ಅಲ್ಲಿನ ಅದ್ಭುತ ಪ್ರದರ್ಶನದ ಆಧಾರದ ಮೇಲೆ ಪ್ರಭ್ಸಿಮ್ರನ್ ಸಿಂಗ್ ಅವರನ್ನು ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಲಾಗಿದೆ. ಪ್ರಭ್ಸಿಮ್ರನ್ ಸಿಂಗ್ ಅವರು 129 T20 ಪಂದ್ಯಗಳಲ್ಲಿ 151.50ರ ಸ್ಟ್ರೈಕ್ ರೇಟ್ ನಲ್ಲಿ 3665 ರನ್ ಆದರೆ ಗಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ 23 ವರ್ಷದ ಸ್ಪಿನ್ ಆಲ್ರೌಂಡರ್ ಆದಂತ ಹರ್ಷದೀಪ್ ಅವರು ಜೂನ್ 2026ರಂದು ಅಫ್ಘಾನಿಸ್ತಾನ ವಿರುದ್ಧದ ODI ಸರಣಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಆದ್ರೆ ಮಾಡಿದರು. ಅವರು 2 ಪಂದ್ಯಗಳಲ್ಲಿ 4 ವಿಕೆಟ್ಗಳನ್ನು ಕೂಡ ತೆಗೆದರು. ಅಲ್ಲದೆ ಕೆಳ ಕ್ರಮಾಂಕದಲ್ಲಿ ಉಪಯುಕ್ತ ಬ್ಯಾಟಿಂಗ್ ಕೂಡ ಮಾಡಿದರು. ಹರ್ಷದೀಪ್ ಅವರು 38 T20 ಪಂದ್ಯಗಳಲ್ಲಿ 7.57ರ ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡಿದ್ದಾರೆ ಮತ್ತು 38 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ಇನ್ನೊಬ್ಬ ಆಟಗಾರ 24 ವರ್ಷದ ಅಶೋಕ್ ಶರ್ಮಾ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆದ್ರೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇವರು. ಹೌದು ಸ್ನೇಹಿತರೆ, ಇನ್ನೊಬ್ಬ ಆಟಗಾರ ವಿದರ್ಭ ವೇಗದ ಬೌಲರ್ ಎಸ್ ಠಾಕೂರ್ ಅವರು ದೇಶೀಯ ಕ್ರಿಕೆಟ್ ಮತ್ತು ಭಾರತ ಎ ತಂಡದಲ್ಲಿಯೂ ಅದ್ಭುತ ಪ್ರದರ್ಶನ ಆದ್ರೆ ನೀಡಿದ್ದಾರೆ. ಇನ್ನು ಈ 4 ಜನ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧದ ಮೊದಲನೇ T20 ಪಂದ್ಯಕ್ಕೆ ಪಾದಾರ್ಪಣೆ ಮಾಡಲಿರುವ ಆಟಗಾರರಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾರಿಗೆ ಅವಕಾಶ ಸಿಗಲಿದೆ ಅಂತಂದು ಕಾದು ನೋಡಬೇಕಿದೆ. ಇನ್ನು ನಮ್ಮ ಟೀಮ್ ಇಂಡಿಯಾವನ್ನು ದುರ್ಬಲ ಐರ್ಲೆಂಡ್ ವಿರುದ್ಧ 0.2 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮುಖಭಂಗಕ್ಕೆ ಒಳಗಾದರೆ ಇಂಗ್ಲೆಂಡ್ ವಿರುದ್ಧ 0.4 ಅಂತರದಲ್ಲಿ ವೈಟ್ ವಾಶ್ ಮಾಡಿತ್ತು. ಪರಿಣಾಮವಾಗಿ ಭಾರತವು ಇಂಗ್ಲೆಂಡ್ ವಿರುದ್ಧ ವಿಶ್ವದ ನಂಬರ್ 1 ಶ್ರೇಯಾಂಕವನ್ನು ಕೂಡ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರ ತಮ್ಮ ಮೊದಲನೇ ಗೆಲುವು ಸಾಧಿಸಲು ಉತ್ಸಾಹಕರಾಗಿದ್ದಾರೆ. ಯುವ ತಂಡದೊಂದಿಗೆ ಜಿಂಬಾಬ್ವೆಗೆ ಆಗಮಿಸಿರುವಂತಹ ಅಯ್ಯರ್ ಈ ಪ್ರವಾಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅಥವಾ ಸೋಲಿನ ಸರಣಿ ಮುಂದುವರಿಸುತ್ತಾರೆ ಎಂಬುದನ್ನು ಕುತೂಹಲವಾಗಿ ನೋಡಬೇಕು. ಇನ್ನೊಂದೇನಂತಂದ್ರೆ ಇಂಗ್ಲೆಂಡ್ ವಿರುದ್ಧದ ODI ಸರಣಿಯನ್ನು ಕೂಡ 1.2 ಅಂತರದಿಂದ ಸೋತಿರುವ ನಮ್ಮ ಭಾರತ ತಂಡ ಕಳೆದ 10 ಸತತ ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಗೆಲುವು ಮಾತ್ರ ಆದ್ರೆ ಸಾಧಿಸಿದೆ. ಇನ್ನು ಕ್ರಿಕೆಟ್ ನ ಶಿಶು ಐರ್ಲೆಂಡ್ ವಿರುದ್ಧ ಸೋಲು ಕಂಡಿರುವುದರಿಂದ ನಮ್ಮ ಭಾರತ ತಂಡ ಈ ಸರಣಿಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಜಿಂಬಾಬ್ವೆ ವಿರುದ್ಧ ಪ್ರಾಬಲ್ಯಯುತ ಗೆಲುವು ಸಾಧಿಸುವ ಆಶಯವನ್ನು ಹೊಂದಿದೆ ಮತ್ತು ಟೀಮ್ ಇಂಡಿಯಾದ ಯುವ ಸೆನ್ಸೇಷನ್ ಆದಂತಹ ವೈಭವ್ ಸೂರ್ಯವಂಶಿ ಮೈದಾನಕ್ಕೆ ಇಳಿಯುತ್ತಿರುವುದರಿಂದ ಈ ಸರಣಿ ಕುರಿತು ಆಸಕ್ತಿ ಹೆಚ್ಚಾಗಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಮೇಲೆ ಎಲ್ಲರ ಕಣ್ಣಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಯೂನಿವರ್ಸಲ್ ಬಾಸ್ ಎಂದು ಕರೆಯಲ್ಪಡುವ ವೈಭವ್ ಸೂರ್ಯವಂಶಿ ಇಂಗ್ಲಿಷ್ ನೆಲದಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಇನ್ನು ಉತ್ತಮ ಪ್ರದರ್ಶನ ತೋರಲು ಎಡೆಯಿದರು ಮತ್ತು ಅವರು ಸತತ 3 ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯದಲ್ಲಿ 14 ರನ್, ಒಂದು ಪಂದ್ಯದಲ್ಲಿ 13 ರನ್ ಮತ್ತು ಇನ್ನೊಂದು ಪಂದ್ಯದಲ್ಲಿ 15 ರನ್ ಗಳಿಸಿ ಔಟ್ ಆದರು. ಇನ್ನು ನಾವು ಒಂದು ಗಮನಿಸಬೇಕಾದ ವಿಚಾರ ಏನಂತ ಅಂದ್ರೆ ಚೋಪ್ರಾ ಆರ್ಚರ್ ಅವರ ಬೌನ್ಸರ್ ಗಳನ್ನು ಆಡಲು ಪ್ರಯತ್ನಿಸುವಾಗ ಅವರು 2 ಬಾರಿ ಔಟ್ ಆಗಿದ್ದರು. ಇದು ಯುವ ಆಟಗಾರನ ಸಾಮರ್ಥ್ಯದ ಬಗ್ಗೆ ವ್ಯಾಪಕ ಟೀಕೆಗೂ ಕೂಡ ಕಾರಣವಾಗಿತ್ತು. ಕಳಪೆ ಪ್ರದರ್ಶನದ ಕಾರಣ ವಿಶೇಷವಾಗಿ ಈ ಸರಣಿಗೆ ಸಂಜು ಸ್ಯಾಮ್ಸನ್ ಅವರಿಗೆ ವಿಶ್ರಾಂತಿ ಪಡೆದಿರುವುದರಿಂದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಕಳೆದುಕೊಂಡಿದ್ದ 15 ವರ್ಷದ ವೈಭವ್ ಸೂರ್ಯವಂಶಿಗೆ ತಮ್ಮ ಸಾಮರ್ಥ್ಯ ಸಾಬೀತು ಮಾಡಲು ಜಿಂಬಾಬ್ವೆ ಪ್ರವಾಸವು ಮತ್ತೊಂದು ಗೋಲ್ಡನ್ ಚಾನ್ಸ್ ಆಗಿದೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ T20 3 ಪಂದ್ಯಗಳು ಯಾವಾಗ ನಡೀತಾ ಇದೆ ಮತ್ತು ಎಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ ನಡೀತಾ ಇದೆ ಅಂತಂದ್ರೆ ಜುಲೈ 23, ಜುಲೈ 25 ಮತ್ತು ಜುಲೈ 26ರಂದು 3 T20 ಪಂದ್ಯಗಳನ್ನಾದ್ರೆ ನಿಗದಿಪಡಿಸಲಾಗಿದೆ.
RRS ಸ್ಪೋರ್ಟ್ಸ್ ಕ್ಲಬ್ ಮೈದಾನವು ಎಲ್ಲ 3 ಪಂದ್ಯಗಳನ್ನು ಆಯೋಜಿಸುತ್ತಿದೆ ಮತ್ತು ಭಾರತೀಯ ಸಮಯದ ಪ್ರಕಾರ ಪಂದ್ಯಗಳು ಸಂಜೆ 4:30ಕ್ಕೆ ಆದರೆ ಪ್ರಸಾರವಾಗಲಿವೆ. ಹೌದು ಸ್ನೇಹಿತರ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್, ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ರಿಂಕು ಸಿಂಗ್ ಮತ್ತು ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 9 ಅಲ್ಲಿ ಪ್ರಿನ್ಸ್ ಯಾದವ್ ಮತ್ತು ನಂಬರ್ 10 ಅಲ್ಲಿ ಮಯಾಂಕ್ ಯಾದವ್, ನಂಬರ್ 11 ಅಲ್ಲಿ ಯಶ್ ಠಾಕೂರ್ ಆದ್ರೆ ಆಡ್ತಾರೆ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಮತ್ತು ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಈ ಪ್ಲೇಯಿಂಗ್ 11 ಆದ್ರೆ ಮೊದಲನೇ T20 ಪಂದ್ಯಕ್ಕೆ ಇಳಿಸಲಿದ್ದಾರೆ ಅಂತಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ.